ನೋಡಿ ಹಿಂಗೆ ಹೋಗಿ ತುಂಬಿಕೊಂಡಿದೆ. ಚಹಾ ಮಾಡಕತ್ತೀನಿ ಇವತ್ತು. ನಮ್ಮ ಮನ್ಯಾಗ ಹಾಲಿಲ್ಲ, ಅದು ಇಲ್ರಿ ಇದು ಇಲ್ರಿ ಏನು ಇಲ್ಲ. ಖರ್ಚಾಗಿ ಸಕ್ಕರೆ ಹಾಕ್ತಾರು. ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಚಪಾತಿ ಪಲ್ಯ ಸಾಂಬಾರೆಲ್ಲ ರೆಡಿ. ಸಕ್ಕರೆ ಹಾಕಿ ಚಪಾತಿ ಮಾಡಿರೋದು. ಹಣ್ಣುಗಳು ಎನರ್ಜಿ. ಏನು ಕೇಳ್ತೀರಾ ನಮ್ಮ ಕತೆನ? ನೋಡೋದಿಲ್ಲ ನೋಡ್ರಿ. ಯಾರಿಗೆಲ್ಲ ಬ್ಲ್ಯಾಕ್ ಟೀ ಇಷ್ಟ, ಬ್ಯಾಳಿ ನೋಡ್ರಿ ಎಷ್ಟು ಜಲ್ದಿ ಕುದ್ದು. ಅರ್ಶಿನ ಹಾಕೋದು ನನಗೆ ಮರ್ತೇ ಹೋಗ್ಬಿಡ್ತೈತಿ ನೋಡ್ರಿ. ಹೆಂಗೆ ಘಮ 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 ಅನ್ನಕತ್ತೈತಿ ಪಲ್ಯ. ನಾನು ಮೊನ್ನೆ ಒಂದು ವಿಡಿಯೋದಾಗ ಹೇಳಿದ್ದೆ, ನನಗೆ ತುಂಬ ರುಚಿಯಾಗಿರ್ತಾವೆ ಬಾಯಾಗೋಸ್ಕರ ಅಷ್ಟೇ. ಕಲರ್ ಭಾಳ ಚಂದ ಬರ್ತೈತಿ ಹಾಗಾಗಿ. ಓಕೆ ಫ್ರೆಂಡ್ಸ್, ಇವತ್ತು ಲಾವನ್ ಹಾಕಿರೋದು ಗಮ್ಮಂತ ಮನೆಯಲ್ಲಿ ಇಡುದ ಹಿಂಗೆ ಹೇಳ್ಬೇಕು ವಿಡಿಯೋಗಳು. ಖರ್ಚಾಗಿ ಕುಡಿಬೇಕು ಅನ್ನಿಸ್ತು. ಖರ್ಚಾಗಿ ಸಕ್ಕರೆ ಹಾಕ್ತಾರ ಅದರ ನೋಡ್ರಿ. ಎಂಥ ತರಕಾರಿ ಅಂತೀರ, ಅದ್ಭುತ. ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಇವತ್ತು. ಭಾಳ ಇಷ್ಟ ನನಗೆ ಊಟ ಅಂದ್ರೆ. ಊಟ ಮಾಡಿದ ದಕ್ಕುದಿಲ್ಲ, ವಾಮಿಟ್ ಆಕೈತಿ ಇಲ್ಲ ಅಂದ್ರೆ ಅನ್ನೋದ ಇನ್ನೊಂದು ಏನ. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ಆರಾಮಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಅಂದ್ರೂ 10:30 ಆಗಿದೆ. ಇಲ್ಲಿವರೆಗೂ ಏನು ಕೆಲಸ ಮಾಡಿಲ್ಲ. ಎದ್ದಿದ್ದೆ 8 ಗಂಟೆಗೆ. ಇವತ್ತು ನಿನ್ನೆ ಸ್ವಲ್ಪ ಜ್ವರ ಬಂದಿತ್ತು, ಹಾಗಾಗಿ ಗುಳಿಗೆ ತೊಗೊಂಡು ಮಕ್ಕೊಂಡ್ಬಿಟ್ಟಿದ್ದೆ. ಫುಲ್ ನಿದ್ದೆ. 8 ಗಂಟೆಗೆ ಇದ್ದೀನಿ. ಎದ್ದು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು ಕುಡಿದೆ, ಏನು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನೂ ನಾಷ್ಟ ಮಾಡೋಕೆ ಹೋಗಿಲ್ರಿ. ಗೊತ್ತಟ್ಟೆ ಒಂದು ಸತಿ ಅಡುಗೆ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊಳತ್ತೀನಿ. ಈಗ 11:30 ಆಗೈತಿ. ಇನ್ನು ಅಡುಗೆ ರೆಡಿ ಮಾಡಿ ಆಕೈತಿ. ಅಡುಗೆ ಮಾಡೋದೇನು ಲೇಟ್ ಆಗೋದಿಲ್ಲ, ಆದ್ರೆ ಅಡುಗೆ ಮಾಡೋದೇ ಲೇಟ್ ಆಗೈತಿ. ಅಡುಗೆ ಮಾಡೋಕೆ ಲೇಟ್ ಆಗಲ್ಲ, ಅಡುಗೆ ಮಾಡೋದೇ ಲೇಟ್ ಆಗೈತಿ. ಸದ್ಯ ಅಡುಗೆ ರೆಡಿ ಮಾಡ್ಕೋಬೇಕಂತೇಳಿ ಇಲ್ಲೆಲ್ಲ ರೆಡಿ ಮಾಡ್ಕೊಳಕ್ಕೆ ಇಟ್ಟೀನಿ. ಅಲ್ಲಿ ನೀರು ಕುದಿಯಾಕತ್ತಾವು, ಇಲ್ಲಿ ಹಂಚು ಕೈದೈತಿ. ನಾ ಇಲ್ಲಿ ಮಾತಾಡಕತ್ತೀನಿ. ಬೇಳೆ ಹಾಕ್ತೀನಿ ರೀ. ಫಸ್ಟ್ ನೀರು ಕುದಿಯಾಕತ್ತಾವ, ಬೇಳೆ ಹಾಕ್ಬಿಟ್ರೆ ಬೇಳೆ ಎಲ್ಲ ಕುದೀತಾವೆ. ಇವತ್ತು ಒಂದು ಸ್ಪೆಷಲ್ ಅಡುಗೆ ಮಾಡೋಣ ಅಂತ. ತೊಗರಿಬೇಳೆ ಹಾಕಿ ಏನು ಸ್ಪೆಷಲ್ ಮಾಡ್ತೀನಿ ಅಂತಾರ. ಬೇಳೆ ನಂಗೆ ಹಾಕಕತ್ತಾರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಳೆ ಹಂಗೆ ಯಾಕೆ ಹಾಕ್ತೀನಪ್ಪ ಅಂದ್ರೆ ಅದು ಮನಿ ಬೇಳೆ, ಏನು ಹೊಲಸಿಲ್ಲ, ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಹಾಗಾಗಿ ತೊಳೆಯಲ್ಲ. ಅದರಲ್ಲಿ ಆ ನೀರು ನಾನು ಬಳಸಲ್ಲ, ಕುದ್ದಿರೋ ನೀರನ್ನು ಚೆಲ್ತೀನಿ. ಹಾಗಾಗಿ ಸಾಕು. ಹಂಚು ಸ್ವಲ್ಪ ಬಂದ್ ಮಾಡ್ತೀನಿ. ಏನೋ ಹೇಳಕ್ಕೆ ಬಂದೆ, ನೆನಪಾರ್ತು. ಅದಕ್ಕೆ ನಾನು ಮಾತಾಡೋಕೆ ಏನು ಕೆಲಸ ಮಾಡಲ್ಲ. ಏನಾರು ಕೆಲಸ ಮಾಡೋಕೆ ಹೋದ್ರೆ ಮಾತಾಡದೆ ಮರ್ತು ಹೋಗ್ಬಿಟ್ಟಿರ್ತೀನಿ. ಹೋಲ್ಬಿಟ್ರೆ ಅದು ನೆನಪಾದ ಮಾತಾಡ್ತೀನಿ ಅಂತ. ಈ ಸದ್ದ ಏನು ಮಾಡತ್ತೀನಪ್ಪ ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಇವತ್ತು. ತುಂಬ ದಿನ ಆಯ್ತು ನಾನು ಮಾಡಿರಲಿಲ್ಲ. ಅವಾಗವಾಗ ಉಣ್ಬೇಕು ಅನ್ನಿಸ್ತೈತಿ ನನಗೂ. ಒಂಥರ ನಾನು ಬಸ್ರಿ ಹೆಂಗಸ್ರಿದ್ದಂಗೆ. ಯಾವಾಗಾರೆ ಅದು ಮೇನಾಗಿ ಬಸ್ರಿ ಹೆಂಗಸ್ರಿಗೆ ಮಾಡಿ ಕೊಡುವಂಥದ್ದು. ಅದು ನನಗೆ ಅವಾಗವಾಗ ಬಗ್ಗಿಸ್ತಾ ಇರ್ತೀನಿ ನಾನು. ಭಾಳ ಇಷ್ಟ ನನಗೆ ಊಟ ಅಂದ್ರೆ. ಹಾಗಾಗಿ ಎಲ್ಲನೂ ರೆಡಿ ಮಾಡಲ್ಲ, ಅದರಲ್ಲಿ 2 ಐಟಮ್ಸ್ ಮಾಡ್ತೀನಿ ಅಷ್ಟೇ. ಏನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅದು ಎಲ್ಲ ಮಾಡಬೇಕು, ಆದ್ರೆ ತಿಂದ್ರೆ ದಕ್ಕೋವಲ್ದ್ರದು. ಅದು ಏನಾಗೈತೆ, ನೀವು ಹೊಟ್ಟೆ ತೊಳ್ಕೊಂಡು ಬಂದಾಗಿಂದ ಯಾವ್ದಾರು ಊಟ ಮಾಡಿದ ದಕ್ಕುದಿಲ್ಲ, ವಾಮಿಟ್ ಆಕೈತಿ ಇಲ್ಲ ಅಂದ್ರೆ ಅನ್ನೋದು ಇನ್ನೊಂದು ಏನಾರು ಆಗಿ ಹೋಗ್ತೈತಿ. ಅದಕ್ಕಾಗಿ ಊಟ ತುಂಬ ಕಂಟ್ರೋಲ್ ಆಗಿಬಿಟ್ಟೈತಿ. ಮುಂಚೆ ಥರ ಅದು ಇದು ಎಲ್ಲ ತಿಂದು ಕಸ ಕಡ್ಡಿ ತಿಂದು ಬದುಕ್ತೀನಿ ಅಂದ್ರೆ ಆಗೋದಿಲ್ಲ. ಈಗ ಏನಿದ್ರು ಸೂಕ್ಷ್ಮ ಅಷ್ಟೇ, ರೊಟ್ಟಿ ತಿನ್ಬೇಕಷ್ಟೇ, ಜಾಸ್ತಿ ಏನು ತಿನ್ನಂಗಿಲ್ಲ. ಅಪರೂಪಕ್ಕೆ ಚಪಾತಿನೂ. ಹಾಗಾಗಿ ತುಂಬ ದಿನನೇ ಆಯ್ತು ಚಪಾತಿ ಮಾಡಿರಲಿಲ್ಲ. ಅದಕ್ಕಾಗಿ ಮೊನ್ನೆ ಅವ್ರಿಗೆ ಕಟ್ಕೊಂಡು ಹೋಗೋಕಂತ ಚಪಾತಿ ಮಾಡಿದ್ದೆ. ಅಲ್ಲಿ ಬರೀ ನಾ ಕಡೆ ಊಟ ಮಾಡಿದೆ, ಚಪಾತಿನೂ ತಿಂದಿರಲಿಲ್ಲ. ಈಗ ನಿನ್ನೆ ಮೊನ್ನೆ ಅಂತ ರೊಟ್ಟಿ ಮಾಡ್ಕೊಂಡು ಊಟ ಮಾಡೀವಿ. ಮೊನ್ನೆ ಊಟನೇ ಮಾಡಿಲ್ಲ. ಬೆಳಗ್ಗೆ ನಾಷ್ಟ ಅವಲಕ್ಕಿ ಮಾಡಿದೆ, ಇಡೀ ಚಂದ ವಾಂತಿ ಮಾಡ್ಕೊ ತಿರ್ಗಾಡ್ಬಿಟ್ಟೆ, ಊಟನೇ ಮಾಡಲಿಲ್ಲ. ಅವತ್ತು ರಾತ್ರಿನೂ ಹಂಗೆ ಮನ್ಕೊಂಡ್ಬಿಟ್ಟೆ. ನಿನ್ನೆ ಜೋಳದ ರೊಟ್ಟಿ ಮಾಡಿ ಊಟ ಮಾಡಿದ್ದು. ಇವತ್ತು ಚಪಾತಿ ಉದ್ರುಬೇಳೆ ಮಾಡೋಣ ಅಂತ ಅಂದ್ಕೊಂಡಿನಿ. ನಮ್ಮ ಉತ್ತರ ಕರ್ನಾಟಕ ಚಪಾತಿ ಉದ್ರುಬೇಳೆ ಹೆಂಗಿರುತ್ತಂತ ನೀವು ನೋಡ್ರಿ, ತುಂಬಾ ಟೇಸ್ಟಾಗಿರುತ್ತೆ ಆ ರೀತಿ ಮಾಡೋದ್ರಿಂದ. ಬರ್ರಿ ರೆಡಿ ಮಾಡ್ಕೊಳ್ಳೋನು. ಆದರೂ ಆ ಮಾತು ಏನಂತ ಇನ್ನೂ ನೆನಪಾಗಿಲ್ಲ. ಹೆಂಗೈತ್ರಿ ನಿಮ್ಮೂರ ಕಡೆ ಥಂಡಿ? ಥಂಡಿ ಥಂಡಿ ಮುಚ್ಚಿ ಬಿಡ್ಸಾಕತ್ತೈತಿ. ಥಂಡಿ ಬಾಗಿಲು ಮುಚ್ಚಿದ ಬಾಗಿಲು ತೆಗಿಯಂಗಿಲ್ಲ, ತೆಗೆದ್ರೆ ಬಸ್ ಅಂತೈತಿ ಥಂಡಿ. ನನಗಂತ ಆಗೋದಿಲ್ಲ. ಸಿಕ್ಕಾಪಟ್ಟೆ ತಣ್ಣಗೈತ್ರಪ್ಪ. ಹೊರಗೆ ನೆಲದ ಮೇಲೆ ಕಾಲು ಇಡಂಗಿಲ್ಲ, ಅಷ್ಟು ತಣ್ಣಗದವು. ಶೇಂಗಾ ಡಬ್ಬಿನೂ ಮಾತು ಕೇಳಲಾಗಿತ್ತು ನಂದು. ಶೇಂಗಾ ಹುರ್ಕೋಬೇಕು. ಉದ್ರುಬೇಳೆಗೆ ಶೇಂಗಾ ಪುಡಿ ಮತ್ತು ಅದೇನು ಗುರಾಳ್ ಪುಡಿ 2 ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಶೇಂಗಾ ಪುಡಿ ಮಾಡಿಟ್ಟಿರ್ತೀನಿ. ಶೇಂಗಾ ಹುರಿದಿಟ್ಟಿರ್ತೀನಿ, ಶೇಂಗಾದ ಪುಡಿ ಮಾಡಿಟ್ಟಿರ್ತೀನಿ. ಈ ಥಂಡಿಗೆ ಒಂದು ಜರ ಹನಿ ಉದಿರ್ತಂದ್ರೆ ನಮ್ಮ ಮನ್ಯಾಗ ಏನಾಗ್ಬಿಡ್ತೈತೋ ಗೊತ್ತಿಲ್ಲ. ಶೇಂಗಾದ ಕಾಳನ್ನು ಒಂದು ಬಾಯಿ ಹಾಕ್ಕೊಂಡು ತಿರ್ಗಾಡಿ ಖಾಲಿ ಮಾಡಿಬಿಡ್ತಾರೆ. ಶೇಂಗಾದ ಪುಡಿನೂ ಅಟ್ಟೆ ಡಬ್ಬೆ ಮಾಡಿಟ್ಟಿರ್ತೀನಿ. ಒಂದು ಹಿಡಿ ತೊಗೊಳೋದು, ಬಾಯಿ ಹಾಕ್ಕೊಳ್ಳೋದು, ಹೋಗ್ಬಿಡೋದು. ಸಣ್ಣ ಪಾರ್ಗಳು ಇದ್ದಂಗೆ ನಮ್ಮ ಮನ್ಯಾಗ. ಆ ಪಾರ್ಗಳು ಸುಮ್ಮನೆ ಕೂತಾವ ಅಲ್ಲಿ ಹಾಸ್ಟೆಲ್ದಾಗ. ಈ ಮನ್ಯಾಗಿದ್ದವ್ರು ಸಣ್ಣ ಪಾರ್ಗಳಿಗ್ಯಾರ. ಹಂಗಾಗಿ ಸ್ವಲ್ಪ ಶೇಂಗಾದ ಕಾಳು ಉರೋದು, ಅಟ್ಟೆ ಪುಡಿ ಮಾಡಿ ಅಟ್ಟೆ ಹಚ್ತೀವಿ. ಏಟ್ ಮಾಡಿಟ್ರು ಖಾಲಿನೇ ಮಾಡಿಡ್ತಾರೆ.
ಬ್ಯಾಳಿ ಜಲ್ದಿ ಕುದಿಲಿ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕೋದು. ಉದುರುಬೇಳೆ ಮಾಡ್ಲಿಕ್ಕೆ ಸ್ವಲ್ಪ ಕುದ್ರೆ ಸಾಕತ್ತೈತೆ ರೀ. ಉದುರುಬೇಳೆ ಮಾಡೋಕೆ ಗುರಳ ಪುಡಿ ಹಾಕಿದ್ರೆ ಹಾಕ್ತಾರೆ, ಹಾಕ್ಲಿಕ್ಕಿಲ್ಲ ಅಂದ್ರೆ ಖಾರ ಪುಡಿ ಶೇಂಗಾ ಪುಡಿ ಅಂತೂ ಯಾರೂ ಹಾಕಲ್ಲ, ನಾನು ಹಾಕ್ತೀನಿ. ಸ್ಪೆಷಲಾಗಿ ಉದುರುಬೇಳೆ ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡ್ರಿ. ಈ ರೀತಿ ಮಾಡೋದ್ರಿಂದ ಭಾರಿ ಮಸ್ತ್ ಆಕೈತಿ, ತಿನ್ನಕ್ಕೆ ಭಾಳ ಇಷ್ಟ ಆಗ್ತದೆ. ನನಗೆ ಇಷ್ಟ ಆಗ್ತದೆ. ಅಂದ್ರೆ ಕೆಲವೊಂದು ಅಡುಗೆಗಳು ಇಷ್ಟ ಆಗಲ್ಲ, ನಾವು ಮಾಡೋದವ್ರಿಗೆ ಇಷ್ಟ ಆಗಲ್ಲ, ಅವ್ರು ಮಾಡೋದು ನಮ್ಗೆ ಇಷ್ಟ ಅಲ್ಲ. ಹಂಗೆ ನಿಮಗೆ ಹೆಂಗೆ ಇಷ್ಟ ಆಕೈತಿ ಹಂಗೆ ಮಾಡ್ಕೊಡ್ರಿ. ಅಕಸ್ಮಾತಾಗಿ ನಾನು ಮಾಡೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಂಗೆ ಮಾಡ್ಕೊತೀನಿ ರೀ ಅಷ್ಟೇ. ಯಾಕಂದ್ರೆ ಕೆಲವೊಬ್ಬರು ಹೇಳ್ತಾರೆ ಅದೇನು ಆ ಥರ ಮಾಡ್ಯಾಳ, ಈಕೇನು ಈ ಥರ ಮಾಡ್ಯಾಳ, ನಿಮಗೆ ಹೆಂಗೆ ಅನಿಸೋದು ಹಂಗೆ ಮಾಡಿರಿ. ಅದ್ರಾಗ ಏನೈತಿ ವ್ಯತ್ಯಾಸ. ಮತ್ತು ಏನಪ್ಪ ಅಂತಂದ್ರೆ ಜ್ವರ ಯಾಕೆ ಬಂದವು ಅಂತೀರಿ ನೀವು ವಿಚಾರ ಮಾಡಿರಿ. ಮೊದಲ 2 ದಿನ ಮಗನಿಗೆ ನೆನೆಸ್ಕೊಂಡು ಒಂಥರ ಆಯಿತು, ಬ್ಯಾಡದ ಕಿರಿಕಿರಿ ಏನೋ ಬರಂಗೆ ಕಾಣಿಸ್ತೈತೆ. ಹಿಂಗೆ ನೆನೆಸ್ಕೊಂಬಿಟ್ನ ಖಂಡಿತ ಜ್ವರ ಬಂದು ಟೈಫಾಯ್ಡ್ ಮಲೇರಿಯಾ ಆಗೇ ಬಿಡ್ತಾವೆ. ಹಂಗಂತೇಳಿ ಎದಿ ಹೊಡೆದು ನಾನೇ ಸ್ವಲ್ಪ ಬಿದ್ದನದ ಎಳ್ಳಮಸಿ ಹಪ್ಪದ ಅಡುಗೆನಾಯ್ತು ನೋಡ್ಕೊಂಬಂದಂಗೆ ಹೋಯ್ತೈತೆ. ಓಡೋಗಿದ್ದೆ, ಹೋಗಿ ಮಾತಾಡ್ಸ್ಕೊಂಬಂದೆ. ಈಗ ಮತ್ತೆ ಇನ್ನೊಂದು ಫ್ರೆಂಡಿಗೆ ನೆನೆಸ್ಕೊಂಡು ಜ್ವರ ಬರತ್ತವ. ಈಗ ಅದು ಏನು ಎಂಥ ಸುಮಾರು ನನಗೆ ಐತಿ ಮನಸ್ಸಿನಂದು ವಿಚಿತ್ರ ಆಗಿಬಿಟ್ಟೈತಿ ನನಗೆ. ನಾನು ಎಷ್ಟು ಟ್ರೈ ಮಾಡ್ತೀನಿ, ಬೇಡ ಅವ್ರಿಗೆ ನೆನೆಸ್ಕೊಳ್ಳೋದು ಬೇಡ, ಅವರೇ ಬಿಟ್ಟು ಮಾತಾಡಲ್ಲ ಅಂದ್ರೆ ಅವ್ರು ನಾನು ಯಾಕೆ ನೆನೆಸ್ಕೋಬೇಕು, ಅವ್ರ ಜೊತೆ ನಾನು ಯಾಕೆ ಮಾತಾಡಬೇಕು ಅಂತಿರ್ತೀನಿ. ಮತ್ತು ಅವರೇ ಮಾತಾಡ್ಸಲ್ಲ ಅಂದ್ರೆ ನಾವು ಯಾಕೆ ಮಾತಾಡ್ಸ್ಬೇಕು ಹೇಳ್ರಿ ನೋಡೋರು. ಹಂಗೆ ಅನಿಸ್ಕೊಂಡು ಬಿಟ್ಟಿರ್ತೀನಿ. ಮತ್ತು ಅವರು ನೆನೆಸ್ಕೊಂಡು ಜ್ವರ ಬರಾಕತ್ತವ. ಫ್ರೆಂಡ್ಸ್ಗಳಿಗೆ ನೆನೆಸ್ಕೊಂಡು ಯಾರಿಗಾರು ಜ್ವರ ಬಂದವೇನ್ರಿ ನಿಮಗೆ? ಯಪ್ಪ, ನಾನಂತೂ ಈ 3 ವರ್ಷ ಬರೀ ಫ್ರೆಂಡ್ಸ್ಗಳದ ಸಾವಾಸನ ಜಾಸ್ತಿ ಆಗೋಯ್ತು. ಮೊದಲು ಸ್ವಲ್ಪ ದಿನ ಹಂಗೆ ಆಯ್ತು. ಅದು ಒಂದು ಫ್ರೆಂಡ್ ಅವ್ರದ್ದೇ, ಇದು ಬೇರೆ ಯಾರೂ ಅಲ್ಲ, ಅವ್ರಿಗೆ ಜಾಸ್ತಿ ನಾನು ಮಿಸ್ ಮಾಡ್ಕೊಳ್ಳೋದು. ಅಕ್ಕಿನಷ್ಟು ನಾನು ಯಾರನ್ನೂ ಮಿಸ್ ಮಾಡ್ಕೊಳ್ಳಲ್ಲ. ಅದೇನೋ ಗೊತ್ತಿಲ್ಲ. ಈಗ ಮತ್ತೆ ಹೊಳ್ಳಿ ಸ್ವಲ್ಪ ದಿನ ಬಿಟ್ಟಿರ್ತೀನಿ ಮಾತಾಡ್ಸಲೇಬಾರ್ದು ಅಂತೇಳಿ ನನಗೆ ನೆನೆಸಿ ಜ್ವರ ಬರಕೊತ್ತಂದು ನನಗೆ ಭಯ ಆಗ್ಬಿಡ್ತೀವಿ. ಮತ್ತೇನು ಆಗಂಗೆ ಕಾಣಿಸ್ತೇಳಿ ನಾನು ಫೋನ್ ಮಾಡಿ ಮಾತಾಡ್ಬಿಟ್ಟಿರ್ತೀನಿ. ಏನು ಮಾಡಿದ್ರು ಇನ್ನು ಇಂಥ ಕೊರ್ಮೈದು ನಂದು ಬಿಟ್ಟರೂ ಬಿಡ್ಲಾರ್ದಂಗೆ ಆಗೈತೆ ಹಣೆ ಬರ. ನಿಮಗೆ ಯಾರಿಗಾರ ಅದನ್ರಿ ಇಂಥ ಕಾಯಿಲೆ? ನನಗಂತೂ ದೊಡ್ಡ ಕಾಯಿಲೆ ಇದು ಒಂದು. ನನಗೆ ಫ್ರೆಂಡ್ಸ್ ನೆನೆಸ್ಕೊಂಡು ಜ್ವರ ಬರೋದು ನಾನು ನೆನೆಸ್ಕೊಳ್ಳಲ್ಲ. ಅದು ಹಂಗೆ ಆತದ, ಅದು ಏನಂತಾನೆ ತಿಳಿಯೋದು ನನಗೆ. ಮತ್ತು ಅನಿಸ್ತೈತಿ ನನ್ನಂಥ ಕಲ್ಲು ಬಂಡಿ ಮನಸ್ಸು ಯಾರ್ದು ಇಲ್ಲ ಅನಿಸ್ತೈತಿ. ಇವಾಗ ಅನಿಸ್ತೈತಿ ಇದು ಎಂಥ ಕಲ್ಲು ಬಂಡಿ ಮನಸ್ಸು, ಸುಮ್ಮನೆ ಎಲ್ಲರೂ ಯಾರನ್ನ ನೆನೆಸ್ಕೊಂಡು ಜ್ವರ ಬರ್ತದಲ್ಲ ಅಂತೇಳ್ಬಿಟ್ಟು. ತುಂಬ ವಿಚಿತ್ರ ಅಲ್ಲ. ಹೋಲ್ಬಿಡ್ರಿ, ಅವ್ರು ಬಿಟ್ಟು ಹೋಗ್ಯಾರಂತೇಳಿ ಅಂದ್ರೂ ನನ್ನ ಮನಸ್ಸು ಅವ್ರನ್ನ ಬಿಡೋವಲ್ದು ಹಂಗೆ ಆಗ್ಬಿಟ್ಟೈತಿ. ಅದು ಫಸ್ಟ್ ಅಡುಗೆ ಮಾಡ್ತೇನೆ ರೀ, ಎಲ್ಲ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ಅಂತ ನಿಮಗೆ. ನಾನು ಮೊನ್ನೆ ಒಂದು ವಿಡಿಯೋದಾಗ ಹೇಳಿದ್ದೆ, ನಾನು ಗೋಧಿ ಹಿಟ್ಟಿಗೆ ಸಕ್ಕರೆನೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾನು ಸಕ್ಕರೆ ಹಾಕ್ತೀನಿ, ನೋಡಲಿ ಕಾಣಿಸ್ತಿರ್ಬೋದು. ಸಕ್ಕರೆ ಹಾಕೋದ್ರಿಂದ ಚಪಾತಿ ಟೇಸ್ಟು ಬೇರೆ ಆಕೈತಿ, ಆಮೇಲೆ ಕಲರ್ ಕೂಡ ಬೇರೆ ಆಕೈತಿ. ಚಪಾತಿ ತುಂಬ ಸಾಫ್ಟಾಗಿ ಬರ್ತಾವೆ, ತಿನ್ನೋಕೆ ತುಂಬ ರುಚಿಯಾಗಿರ್ತಾವೆ ಬಾಯಾಗ. ಮಕ್ಕಳು ಕೂಡ ಏನಂದ್ರೆ ಪಲ್ಯ ಚಟ್ನಿ ಏನೂ ಇಲ್ಲ ಅಂದರೂ ಕೂಡ ಚಪಾತಿ ಹಾಗೆ ತಿನ್ಬೋದು, ಅಷ್ಟು ಟೇಸ್ಟಾಗಿರ್ತೈತಿ. ಅದಕ್ಕಾಗಿ ಹೇಳಿದ್ದೀನಿ. ಒಂದು ಸತಿ ಇಲ್ಲ ನಾವು ಉಪ್ಪೆ ಹಾಕ್ತೀವಿ, ನಾವು ಸಕ್ಕರೆ ಎಲ್ಲ ಹಾಕಲ್ಲ ಅಂತ ಹೇಳಿದ್ರು ಸುಮಾರು ಜನ. ಏನಂದ್ರೆ ಒಂದು ಸತಿ ಸಕ್ಕರೆ ಹಾಕಿ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗತ್ತೆ ಆಮೇಲೆ ಅದು ಎಷ್ಟು ರುಚಿ ಬರ್ತೈತಿ, ಎಷ್ಟು ಟೇಸ್ಟ್ ಇರ್ತೈತಿ ಅಂತೇಳಿ. ಮುಂದೆ ನೀವೇ ಮತ್ತು ಸಕ್ಕರೆ ಹಾಕಿ ಚಪಾತಿ ಮಾಡೋದು ರೂಢಿ ಮಾಡ್ಕೋತೀರಿ, ಅಷ್ಟು ಚಲೋ ಆತಾವ. ಏನಪ್ಪ ಅಂತಂದ್ರೆ ಚಂಜಿತನ ಇಟ್ಟರು ಕೂಡ ಚಪಾತಿ ಹಾಗೆ ಮೆತ್ತಗೆ ಸಾಫ್ಟಾಗಿ ಹಾಗೆ ಇರ್ತೈತಿ. ಅದಕ್ಕೋಸ್ಕರ ಅಷ್ಟೇ ಟೇಸ್ಟ್ ಭಾಳ ಮಸ್ತ್ ಇರ್ತೈತಿ, ಕಲರ್ ಭಾಳ ಚಂದ ಬರ್ತೈತಿ. ಹಾಗಾಗಿ ಬ್ಯಾಳಿ ನೋಡ್ರಿ ಎಷ್ಟು ಜಲ್ದಿ ಜಲ್ದಿನೇ ಕುದ್ಬಿಟ್ಟು ಎಣ್ಣೆ ಹಾಕಿ ಕುದಿಸಾಕಿಟ್ನೆಲ್ಲ ಜಲ್ದಿ ಕುದ್ದ ನೋಡ್ರಿ. ಈಗ ಬ್ಯಾಳಿ ಪಲ್ಯ ಮಾಡೋಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ. ಆದರೆ ಇದಕ್ಕೆ ಈರುಳ್ಳಿ ಹಾಕಿ ಮಾಡ್ತಾರೆ, ಆದ್ರೆ ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ. ನನಗೆ ಇದಕ್ಕೆ ಈರುಳ್ಳಿ ಇಷ್ಟ ಆಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ಕೆಲವೊಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಮಸಾಲೆ ಖಾರ. ಉತ್ತರ ಕರ್ನಾಟಕದ ಮಸಾಲೆ ಖಾರ ರೀ ಇದು. ಸ್ವಲ್ಪ ಖಾರ, ಹಚ್ಚ ಖಾರದ ಪುಡಿ, ಕೆಂಪು ಖಾರ. ಎಲ್ಲ ಖಾರ ತುಂಬ ಕಮ್ಮಿ ಆಯಿತು ತಿನ್ನೋದು. ಅದಾಕಿ ಡೈರೆಕ್ಟ್ ಬೇಳೆನೇ ಹಾಕೋದು. ಇದಾಕಿ ಮಿಕ್ಸ್ ಮಾಡ್ಕೊಂಬಿಡೋದು. ನೀರು ಸ್ವಲ್ಪ ಇತ್ತು, ಹಾಗಾಗಿ ನೀರೇನು ಬಸ್ಕೊಂಡಿಲ್ಲ. ಸ್ವಲ್ಪ ಕುದಿಸ್ಕೊಳಕ್ಕೂ ಬರೋಬ್ಬರಿ ಹಾಕೈತಿ. ಅರಿಶಿನ ಹಾಕೋದು ಮರ್ತೋಗ್ಬಿಟ್ಟೆ, ಅರಿಶಿನ ಹಾಕಬೇಕಾಗಿತ್ತು. ಅದೇನಂದ್ರೆ ಮಸಾಲೆ ಖಾರ ಹಾಕಿದ ತಕ್ಷಣ ಅರಿಶಿನ ಹಾಕೋದು ನನಗೆ ಮರ್ತೇ ಹೋಗ್ಬಿಡ್ತೈತಿ. ಯಾಕಂದ್ರೆ ಮಸಾಲೆ ಖಾರದ್ರಾಗ ಅರಿಶಿನ ಅದು ಎಲ್ಲ ಇರ್ತೈತಲ್ಲ, ಹಾಗಾಗಿ ಅರಿಶಿನ ಹಾಕಕ್ಕೆ ಹೋಗೋದು ಜಾಸ್ತಿ. ಈಗ ಅಷ್ಟೇ ಹಾಕಲ್ಲ, ಇದು ಮುಗೀತು. ಇದೊಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ್ರಿ. ನೋಡಿರಿ ಕುದ್ದು ರೆಡಿ ಆಯ್ತು ಪಲ್ಯ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಶೇಂಗಾ ಪುಡಿ, ಸಾಕರೆ ಇಷ್ಟೇ, ಜಾಸ್ತಿ ಹಾಕ್ಬಾರ್ದು. ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕಿಬಿಟ್ರೆ ಪೂರ್ತಿಯಾಗಿ ಪಲ್ಯ ರೆಡಿ.
ಪಲ್ಯ ರೆಡಿ ಐತು. ಚಪಾತಿ ಮಾಡ್ಕೊಂಬಿಡನ್ರಿ. ನೋಡ್ರಿ ಹೆಂಗೆ ಘಮ 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 ಅನ್ನತೈತೆ ಪಲ್ಯ. ನೋಡಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು. ಚಪಾತಿ ಪಲ್ಯ ಸಾಂಬಾರೆಲ್ಲ ರೆಡಿ ಆಯಿತು. ರೈಸ್ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ರೈಸ್. ಇದು ಇಷ್ಟು ಮಾಡಿರ್ತೀನಿ, ಇದರಲ್ಲಿ ಇನ್ನೂ ಮಿಕ್ಕತ್ತೆ ನಾಳೆವರೆಗೂ. ಇದು ಸಕ್ಕರೆ ಚಪಾತಿ ಮತ್ತು ಸಕ್ಕರೆ ಹಾಕಿ ಚಪಾತಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋಕ್ಕಿದು. ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟಲ್ಲಿ ಹಾಕಿರೋ ಸಕ್ಕರೆ ಚಪಾತಿ ಇದು. ಆದರೆ ಇದು ಚಪಾತಿ ಒಳಗಡೆ ಸಕ್ಕರೆ ಹಾಕಿ ಮಾಡಿರೋದು. ಹೆಂಗಿದೆ ನೋಡಿ. ಉದ್ರಬೇಳೆ ಪಲ್ಯ, ಶೇಂಗಾ ಸಾರು, ಚಪಾತಿ, ರೈಸು. ಬರ್ರಿ ಎಲ್ಲರೂ ಊಟ ಮಾಡೋಣ. ಚಪಾತಿ ಒಳಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಸಖತ್ತಾಗಿರುತ್ತೆ ನೋಡಿ. ಈ ರಸ ಇರುತ್ತಲ್ಲ, ಸೂಪರಾಗಿರುತ್ತೆ. ಇದಕ್ಕೇನಾದರೂ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಸಕ್ಕರೆ ಜೊತೆಗೆ ಹಾಕ್ಬಿಟ್ರೆ ಸೂಪರ್ ಟೇಸ್ಟು. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀನಿ. ಊಟ ಮಾಡಿ ಮತ್ತೆ ಮುಂದೆ ಬ್ಲಾಗು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಬನ್ನಿ ಎಲ್ಲರೂ ಊಟ ಮಾಡೋಣ. ನೋಡಿ ಹಿಂಗೆ ಹೋಗಿ ತುಂಬಿಕೊಂಡಿದೆ. ಲಾವನ್ ಹಾಕಿರೋದು ಗಮ್ ಅಂತ ಇದೆ ಮನೆ ಎಲ್ಲ. ಲಾವನ್ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸಾಯಂಕಾಲ ಇದು ಚಹಾ ಮಾಡಕತ್ತೀನಿ. ಇವತ್ತು ನಮ್ಮ ಮನ್ಯಾಗ ಹಾಲಿಲ್ಲ. ಇಡುದ ಹಿಂಗೆ ಹೇಳ್ಬೇಕು ವಿಡಿಯೋಗಳು. ನಮ್ಮ ಮನೆಗೆ ಇವತ್ತು ಹಾಲು ಇಲ್ರಿ, ನಮ್ಮ ಮನೆಗೆ ಇವತ್ತು ಸಕ್ಕರೆ ಇಲ್ರಿ, ನಮ್ಮ ಮನೆಗೆ ಇವತ್ತು ಚಾಪಡಿ ಇಲ್ರಿ, ನಮ್ಮ ಮನೆಗೆ ಇವತ್ತು ಸಾಸಿವೆ ಇಲ್ರಿ, ನಮ್ಮ ಮನೆಗೆ ಇವತ್ತು ಸ್ವಲ್ಪ ಅದು ಇಲ್ರಿ, ಇದು ಇಲ್ರಿ, ಏನೂ ಇಲ್ರಿ. ಏನಿಲ್ಲ, ಖರ್ಚಾ ಕುಡಿಬೇಕು ಅನ್ನಿಸ್ತು, ಹಾಗಾಗಿ ಖರ್ಚ ಮಾಡತ್ತೆ. ಸಕ್ಕರೆ ಹಾಕ್ಬೇಕಾ? ಖರ್ಚಾಗಿ ಸಕ್ಕರೆ ಹಾಕ್ತಾರೋ? ಅಯ್ಯೋ, ನಾನು ಸಕ್ಕರೆನೇ ಹಾಕ್ತಾ ಇರಲಿಲ್ಲ. ಖರ್ಚಾಗಿ ಸಕ್ಕರೆ ಹಾಕ್ತಾರ? ಚಾಪಡಿನೇ ಹಾಕಿಲ್ಲ, ಸಕ್ಕರೆ ಹಾಕೋದೊಂದಿರಲಿ. ಚಾಪಡಿ ಹಾಕಬೇಕು. ಆಮೇಲೆ ತರಕಾರಿ ಎಲ್ಲ ಖಾಲಿ ಆಗಿತ್ರಿ. ತರಕಾರಿ ಏನೇನು ತೊಗೊಂಬಂದಾರ ನೋಡ್ರಿ. ಎಂಥ ತರಕಾರಿ ಅಂತೀರ, ಅದ್ಭುತ. ಹಣ್ಣುಗಳು ಎನರ್ಜಿ ನನಗೆ ಬರಲಿ ಅಂತ ಹಣ್ಣು ತೊಗೊಂಬಂದು ಕೊಟ್ಟವ್ರೆ. ಬಾಳೆಹಣ್ಣು, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ. ಇದು ನಮ್ಮ ಮನೆ ತರಕಾರಿ. ಏನು ಕೇಳ್ತೀರಾ ನಮ್ಮ ಕತೆನ. ಬೆಳಿಗ್ಗೆ ಮಾಡಿರೋ ಚಪಾತಿನ ಅದಾವು, ಪಲ್ಯ ಐತಿ, ಸಾರು ಐತಿ. ಸಂಜೆ ಕಡೆಗೆ ಏನು ಮಾಡೋದಿಲ್ಲ ನೋಡ್ರಿ. ಓಕೆ, ಚಾನೂ ರೆಡಿ ಆಗಕತ್ತೈತಿ. ಸಂಜೆ ದೀಪ ಎಲ್ಲ ಹಚ್ಚಿ ಆಯಿತು. ಯಾರಿಗೆಲ್ಲ ಬ್ಲ್ಯಾಕ್ ಟೀ ಇಷ್ಟ? ನನಗೆ ಅವಾಗವಾಗ ಇಷ್ಟ ಆಕೈತಿ, ಯಾವಾಗಲೂ ಇಷ್ಟ ಆಗಲ್ಲ, ಅವಾಗವಾಗ ಇಷ್ಟ ಆಗ್ತದೆ ಬ್ಲ್ಯಾಕ್ ಟೀ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ಮತ್ತೆ ನಾಳೆ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.